ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ಜನ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಕೇಳ್ತಿದ್ರಿ, ಯಾವಾಗಲೂ ನನಗೆ ನಕಾರಾತ್ಮಕ ಯೋಚನೆನೇ ಬರುತ್ತೆ, ನಾನು ಎಷ್ಟೇ ಕಂಟ್ರೋಲ್ ಮಾಡಿದ್ರು ನೆಗೆಟಿವ್ ಥಿಂಕಿಂಗೇ ಬರುತ್ತೆ. ಸೊ ಹಾಗಾಗಿ ನನಗೇನಾದ್ರು ಟಿಪ್ಸ್ ಕೊಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡೋ ರೀತಿ ಏನಾದ್ರು ಟಿಪ್ಸ್ ಕೊಡಿ ಅಂತ ತುಂಬಾ ಜನ ನಾನು ಕೇಳ್ತಿದ್ರೆ. ಸೊ ಹಾಗಾಗಿ ನಾನು ನಿಮಗೆ ಟೋಟಲ್ 7 ಪಾಯಿಂಟ್ಸ್ ನಿಮ್ಮ ಮುಂದೆ ತಂದಿದ್ದೀನಿ. ಜಸ್ಟ್ ನೀವು ಇದನ್ನ 7 ಡೇಸ್ ಫಾಲೋ ಮಾಡಿ. 7 ಡೇಸ್ ಫಾಲೋ ಮಾಡಿದ ಕೂಡಲೇ ನೀವು ಪಾಸಿಟಿವ್ ಆಗಿ ನೀವು ಯೋಚನೆ ಮಾಡ್ತೀರಾ, ನೆಗೆಟಿವ್ ಥಿಂಕಿಂಗ್ ಎಲ್ಲ ಹೋಗುತ್ತೆ. ಥಿಂಕ್ ಅಬೌಟ್ ಟುಡೇಸ್ ಗ್ರೇಟ್ಫುಲ್ ಡೂಯಿಂಗ್ ಬಿಫೋರ್ ಗೋಯಿಂಗ್ ಟು ಬೆಡ್. ನೋಡಿ, ಪ್ರತಿದಿನ ನೀವು ಮಲ್ಗಕ್ಕಿಂತ ಮುಂಚೆ ನಿಮ್ಮ ಎಂಟೈರ್ ದಿನದಲ್ಲಿ ನೀವು ತುಂಬಾ ಕೆಲಸ ಮಾಡಿರ್ತೀರಾ, ಆಫೀಸ್ ಕೆಲಸ ಮಾಡಿರ್ತೀರಾ, ಜಿಮ್ಗೆ ಹೋಗಿರ್ತೀರಾ. ನೀವು ಏನ್ ಪಾಸಿಟಿವ್ ಮಾಡಿದಿರೋ ಅದ್ರ ಬಗ್ಗೆ ಯೋಚನೆ ಮಾಡಿ. ಎಕ್ಸಾಂಪಲ್, ನೀವೇನೋ ಇವತ್ತು ಜಿಮ್ ವರ್ಕೌಟ್ ಮಾಡಿರ್ಬೋದು, ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಅಥವಾ ನಿಮ್ಮ ಆಫೀಸಲ್ಲಿ ಯಾವ್ದಾದ್ರು ಒಂದು ಸಣ್ಣ ನೀವು ಟಾರ್ಗೆಟ್ ಅಚೀವ್ ಮಾಡಿರ್ಬೋದು, ಅವತ್ತಿನ ಕೆಲಸ ನೀವು ನೀಟಾಗಿ ಮುಗಿಸಿರ್ಬೋದು, ಅದ್ರ ಬಗ್ಗೆ ನೀವು ಮಲ್ಗಕ್ಕಿಂತ ಮುಂಚೆ ಯೋಚನೆ ಮಾಡಿ. ಇವತ್ತು ನಾನು ಇದನ್ನ ಕಂಪ್ಲೀಟ್ ಮಾಡಿದೆ. 2ನೇ ಪಾಯಿಂಟ್, ಅವಾಯ್ಡ್ ಪೀಪಲ್ ವಿತ್ ನೆಗೆಟಿವ್ ಥಾಟ್ಸ್. ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಯೋಚನೆ ಮಾಡುವಂತ ಜನಗಳನ್ನ ಅವಾಯ್ಡ್ ಮಾಡಿ. ನೋಡಿ, ತುಂಬಾ ಜನ ನೀವು ನೋಡಿರ್ಬೋದು, ನಮ್ಮ ಕೈಲಿ ಏನೂ ಆಗಲ್ಲ, ಇಷ್ಟೇ, ನಾವು ಮಿಡಿಲ್ ಕ್ಲಾಸಲ್ಲಿ ಹುಟ್ಟಿದಿರಿ, ಮಿಡಿಲ್ ಕ್ಲಾಸಲ್ಲಿ ಸಾಯ್ತೀರಿ, ಸೊ ಅದಾದ್ಮೇಲೆ ಏನೂ ಆಗಲ್ಲ, ಇಷ್ಟೇ ನಮ್ಮ ಜೀವನ, ನಾವು ತಗೊಳಂತ ಸಂಬಳದಲ್ಲಿ ಕಮಿಟ್ಮೆಂಟ್ಸ್ ಏನು ಮಾಡೋಕ್ಕಾಗಲ್ಲ, ಸೊ ಹಾಗಾಗಿ ನಾವು ಏನೇ ಪ್ರಯತ್ನ ಪಟ್ಟರು ಎಲ್ಲ ವೇಸ್ಟ್ ಅಂತ ನಿಮಗೆ ಹೇಳ್ತಾರೆ. ಆದರೆ ಫ್ರೆಂಡ್ಸ್ ನೋಡಿ, ನಿಮ್ಮ ಬಗ್ಗೆ ನಿಮಗೆ ಮಾತ್ರ ಗೊತ್ತಿರೋದು, ಯಾರಿಗೂ ಗೊತ್ತಿಲ್ಲ. ನಿಮ್ಮ ಕೆಪಾಸಿಟಿ ಏನು, ನೀವು ಏನು ಕೇಪೇಬಲ್, ಪ್ರತಿಯೊಂದು ನಿಮ್ಮ ಒಬ್ರಿಗೆ ಮಾತ್ರ ಗೊತ್ತು. ನಿಮ್ಮ ಸರೌಂಡಿಂಗ್ ಆಗಲಿ, ನಿಮ್ಮ ಫ್ರೆಂಡ್ ಸರ್ಕಲ್ ಆಗಲಿ, ಯಾರಿಗೂ ನಿಮ್ಮ ಬಗ್ಗೆ ಗೊತ್ತಿರಲ್ಲ ನಿಮ್ಮಷ್ಟು. ಅವಾಯ್ಡ್ ವಾಚಿಂಗ್ ನೆಗೆಟಿವಿಟಿ ಕಾಸಿಂಗ್ ಟಿವಿ ಸೀರಿಯಲ್ ಆರ್ ರಿಯಾಲಿಟಿ ಶೋಸ್. ನೋಡಿ, ನೀವು ಮೂವೀಸ್ ನೋಡಿರ್ಬೋದು, ಕೊನೆಯಲ್ಲಿ ಒಂದು ಪಾಸಿಟಿವ್ ಅಂತ್ಯ ಅನ್ನೋದಿರುತ್ತೆ. ಆದ್ರೆ ಈಗ ಬರ್ತಿರುವಂತ ಟಿವಿ ಶೋಸ್ ಆಗಿರ್ಬೋದು, ಟಿವಿ ಸೀರಿಯಲ್ಸ್ ಆಗಿರ್ಬೋದು, ಅದರಲ್ಲೆಲ್ಲ ಕಂಪ್ಲೀಟ್ ಆಗಿ ತೋರ್ಸೋದೆ ನಕಾರಾತ್ಮಕ ಥಿಂಕಿಂಗ್, ನಕಾರಾತ್ಮಕ ಬಗ್ಗೆನೇ ಅವ್ರು ತೋರಿಸ್ತಾರೆ. ಒಂದು ನ್ಯೂಸ್ ಓಪನ್ ಮಾಡಿದ್ರು ಬರೀ ನೆಗೆಟಿವ್ ಹೇಳ್ತಿರ್ತಾರೆ, ಒಂದು ಕೂಡ ಪಾಸಿಟಿವ್ ಹೇಳಲ್ಲ. ನೋಡಿ, ಈ ಸಮಾಜದಲ್ಲಿ ಬರೀ ನೆಗೆಟಿವ್ ನ್ಯೂಸ್ ಇಲ್ಲ, ಪಾಸಿಟಿವ್ ನ್ಯೂಸ್ ಕೂಡ ಇದೆ. ಆದ್ರೆ ತುಂಬಾ ಜನ TRP ಗೋಸ್ಕರ ಬರೀ ನೆಗೆಟಿವಿಟಿನ ತಲೆಗೆ ತುಂಬ್ತಾರೆ. ಬರೀ ಒಂದೇ ನ್ಯೂಸ್ ನ 6 ತಿಂಗಳು 7 ತಿಂಗಳು ತೋರಿಸ್ತಾರೆ. ಆ ಒಂದೇ ವಿಷಯನ ರಬ್ಬರ್ ತರ ಎಳಿತಾರೆ. ನೋಡಿ, ಆ ಸಮಯದಲ್ಲಿ ಇನ್ನು ತುಂಬಾ ಹಲವಾರು ನ್ಯೂಸ್ಗಳು ಬಂದಿದೆ, ಆದ್ರೆ ಅದ್ರ ಬಗ್ಗೆ ಯಾರು ತೋರ್ಸಲ್ಲ. 4ನೇ ಪಾಯಿಂಟ್, ಡೋಂಟ್ ಕಂಪೇರ್ ಯೋರ್ ಸೆಲ್ಫ್ ವಿತ್ ಅದರ್ಸ್. ನೋಡಿ, ಯಾವತ್ತೇ ಆಗ್ಲಿ ನೀವು ನಿಮ್ಮನ್ನ ಬೇರೆಯವ್ರ ಹತ್ರ ಕಂಪೇರ್ ಮಾಡಕ್ ಹೋಗ್ಬಿಡಿ. ನೀವೇ ಬೇರೆ, ಅವರೇ ಬೇರೆ. ಕೆಲವ್ರಿಗೆ 20 ವರ್ಷಕ್ಕೆ ಸಕ್ಸಸ್ ಸಿಗ್ಬೋದು, 30 ವರ್ಷಕ್ಕೆ ಅವ್ರು ಇಲ್ದಂಗೆ ಆಗ್ಬೋದು. ಕೆಲವ್ರಿಗೆ 40 ವರ್ಷಕ್ಕೆ ಸಕ್ಸಸ್ ಸಿಗ್ಬೋದು, ಅವ್ರು ಸಾಯೋವರೆಗೂ ಉಳಿಯುತ್ತೆ. ಹಾಗಾಗಿ ನಿಮ್ಮನ್ನ ನೀವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಬೇಡಿ. ಈ ಚಿಕ್ಕ ವಯಸ್ಸಿಗೆ ಇವ್ನಿಗೆ ಸಕ್ಸಸ್ ಸಿಕ್ಕಿದೆಯಲ್ಲ ಅಂತ ತುಂಬಾ ಬೇಗ ಸಕ್ಸಸ್ ಸಿಕ್ಕಿದ್ರೂ ಅದನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನಮ್ಗಿರಲ್ಲ. ನೋಡಿ, ಒಬ್ಬ ವ್ಯಕ್ತಿ ಒಂದು ರೆಸ್ಟೋರೆಂಟ್ಗೆ ಊಟ ಮಾಡಕ್ಕೆ ಅಂತ ಹೋಗ್ತಾನೆ, ಹೋಗ್ಬಿಟ್ಟು ಆರ್ಡರ್ ಎಲ್ಲ ಕೊಡ್ತಾನೆ. ಇನ್ನು ಬೇರೆ ಕಸ್ಟಮರ್ ಬರ್ತಾರೆ, ಬಂದು ಅಲ್ಲಿ ಕುತ್ಕೊಂಡು ಆರ್ಡರ್ ಮಾಡ್ತಾರೆ. ಅಲ್ಲಿರುವಂತ ಸರ್ವರು ಲೇಟ್ ಆಗಿ ಬಂದಿರೋಂತ ವ್ಯಕ್ತಿಗೆ ಆರ್ಡರ್ ಕೊಡ್ತಾರೆ. ಮೊದಲು ಆರ್ಡರ್ ಮಾಡಿರೋಂತ ವ್ಯಕ್ತಿಗೆ ತುಂಬಾ ಕೋಪ ಬರುತ್ತೆ. ಏನು, ನಾನು ಮುಂಚೆನೆ ಬಂದು ಆರ್ಡರ್ ಮಾಡಿದೆ, ಆದ್ರೂ ನಂಗೆ ಇನ್ನೂ ತಂದ್ಕೊಟ್ಟಿಲ್ಲ, ಈಗ ಬಂದವ್ರಿಗೆ ತಂದ್ಕೊಟ್ಟಿದಾರಲ್ಲ ಅಂತ ತುಂಬಾ ಕೋಪ ಬರುತ್ತೆ. ಕೋಪ ಬಂದು ಎದ್ದೋಗ್ತಾ ಇರ್ತಾರೆ. ಅದನ್ನ ನೋಡಿ ಮ್ಯಾನೇಜರ್ ಓಡ್ ಬರ್ತಾರೆ. ಓಡ್ ಬಂದು, ಸರ್ ಒಂದೇ ನಿಮಿಷ ಇರಿ, ನನ್ಗೆ ಗೊತ್ತು ಡಿಲೇ ಆಗಿದೆ, ನಮ್ಮ ಪರವಾಗಿ ನಾವು ಸಾರಿ ಕೇಳ್ತೀರಿ, ಒಂದು ಸೂಪ್ ತಗೊಳ್ಳಿ, ಅಲ್ಲಿವರೆಗೂ ನೀವು ಆರ್ಡರ್ ಬರೋರ್ಗು ನಮ್ಮ ಕಡೆಯಿಂದ ಕಾಂಪ್ಲಿಮೆಂಟ್ರಿ ಸೂಪ್ ಕುಡೀರಿ ಅಂತ ಕೊಡ್ತಾರೆ. ಆ ವ್ಯಕ್ತಿ ಆ ಸೂಪ್ ತಗೊಂಡು ಕುಡಿತಾ ಇರ್ತಾರೆ. ಇನ್ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿರುವಂತ ಸರ್ವರ್ಗಳು ವೆರೈಟೀಸ್ ಆಫ್ ಡಿಶಸ್ ತಗೊಂಡ್ಬರ್ತಾರೆ. ತಗೊಂಬಂದು ಆ ವ್ಯಕ್ತಿ ಮುಂದೆ ಇಕ್ತಾರೆ. ಆ ವ್ಯಕ್ತಿ ಆಶ್ಚರ್ಯ ಆಗ್ತಾನೆ, ನಾನು ಆರ್ಡರ್ ಮಾಡಿದ್ ಬರೀ ಒಂದೇ, ನೀವೇನು ಇಷ್ಟೊಂದು ತಂದ್ಕೊಟ್ಟಿದ್ದೀರಾ ಅಂತ. ಅಲ್ಲಿರುವಂತ ಮ್ಯಾನೇಜರ್ ಹೇಳ್ತಾರೆ, ಸರ್ ನೋಡಿ, ಈ ರೆಸ್ಟೋರೆಂಟ್ ಓನರ್ಗೆ ನೀವು ತುಂಬಾ ಪರಿಚಯ ಅಂತೆ, ನೀವು ಅವರ ಕ್ಲೋಸ್ ಫ್ರೆಂಡ್ ಅಂತೆ, ಅವ್ರು ನಿಮ್ ಕ್ಲಾಸ್ಮೇಟ್ ಅಂತೆ. ಸೊ ಹಾಗಾಗಿ ಅವ್ರು ನಮ್ಗೆ ಹೇಳಿದ್ರು ನಿಮ್ಗೆ ವೆರೈಟೀಸ್ ಆಫ್ ಡಿಶಸ್ ತಂದ್ಕೊಡಿ ಅಂತ. ಸೊ ನಾವ್ ಇದ್ರಲ್ಲಿ ಏನ್ ಅರ್ಥ ಮಾಡ್ಕೊಬೇಕು ಹೇಳಿ, ನಮ್ಗೇನೋ ಒಂದ್ ಸ್ವಲ್ಪ ಡಿಲೇ ಆದ್ರೆ ಇದೊಂದು ಯಾವತ್ತೇ ಆಗ್ಲಿ ಜ್ಞಾಪನ ಇಟ್ಕೊಳ್ಳಿ, ಮೇಲಿರುವಂತ ಭಗವಂತ ನಮಗೋಸ್ಕರ ಒಂದು ಸ್ಪೆಷಲ್ ಆಗಿರುವಂತದ್ದು ಕುಕ್ ಮಾಡ್ತಿದ್ದಾನೆ ಅಂತ. 5ನೇದು ಬಂದು ಪ್ರಾಕ್ಟೀಸ್ ಪಾಸಿಟಿವ್ ಸೆಲ್ಫ್ ಟಾಕ್. ಸೊ ನಮ್ಮ ಬಗ್ಗೆ ನಾವು ಬೆನ್ ತಟ್ಕೊಬೇಕು. ಯಾವ್ದೋ ಒಂದು ಸಣ್ಣ ಪುಟ್ಟ ಅಚೀವ್ಮೆಂಟ್ ಮಾಡಿದ ಕೂಡಲೇ ನಮ್ಮ ಬೆನ್ನ ನಾವೇ ತಟ್ಕೊಬೇಕು. ಸೊ ಆಗ ನಮ್ಮ ಮೈಂಡ್ ಅಲ್ಲಿ ಒಂದು ಪಾಸಿಟಿವಿಟಿ ಹುಟ್ಟುತ್ತೆ. ಆಗ ನಮ್ಮ ದೇಹ ಪ್ರತಿ ಸಲಿನೂ ಏನಾದ್ರೂ ಒಂದು ಪಾಸಿಟಿವ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರುತ್ತೆ. ನಮ್ಮ ಲೈಫಲ್ಲಿ ನಾವೇ ಹೀರೋ ಆಗಿರ್ತೀರಿ, ಯಾರೋ ಆಗಿರಲ್ಲ. 6ನೇದು ಬಂದು ಐಡೆಂಟಿಫೈ ಯುವರ್ ನೆಗೆಟಿವ್ ಹ್ಯಾಬಿಟ್ಸ್ ಅಂಡ್ ಕರೆಕ್ಟ್ ದೆಮ್. ನಿಮ್ಮ ಜೀವನದಲ್ಲಿ ನೀವು ಏನೇನು ನೆಗೆಟಿವ್ ಆಗಲಿ ಅಥವಾ ಕೆಟ್ಟ ಅಭ್ಯಾಸ, ಕೆಟ್ಟ ಹ್ಯಾಬಿಟ್ ನ ಎಲ್ಲ ನೀವು ಒಂದೊಂದಾಗಿ ಬಿಡ್ತಾ ಬನ್ನಿ. ನನ್ಗೆ ಗೊತ್ತು, ಒಂದೇ ದಿನ ನೀವು ಎಲ್ಲ ನೆಗೆಟಿವ್ ಹ್ಯಾಬಿಟ್ ಬಿಡಕ್ ಸಾಧ್ಯ ಇಲ್ಲ, ಒಂದೊಂದಾಗಿ ಕಮ್ಮಿ ಮಾಡ್ಕೊಂಡ್ ಬನ್ನಿ. ಎಕ್ಸಾಂಪಲ್, ನೀವೇನಾದ್ರೂ ಒಂದು ತಟ್ಟೆ ತುಂಬಾ ಬಿರಿಯಾನಿ ತಿಂತಿದ್ರೆ 75%ಗೆ ತಗೊಂಬನ್ನಿ. ನೆಕ್ಸ್ಟ್ ಟೈಮ್ ನೀವು ತಿನ್ನಾಗ ಅದನ್ನ 50% ಮಾಡ್ಕೊಳ್ಳಿ, ಕೊನೆಗೆ 25% ಮಾಡ್ಕೊಳ್ಳಿ, ಆಮೇಲೆ ನೀವು ಅದನ್ನ ನಿಲ್ಸ್ಬೋದು. ತುಂಬಾ ಜನ ಕೇಳ್ತಾರೆ, ನನ್ನ ಫೇವ್ರೇಟ್ ಬಿರಿಯಾನಿ ಅದನ್ನ ಬಿಡಕ್ಕೆ ಆಗಲ್ವಲ್ಲ ಅಂತ. ನನ್ಗೆ ಗೊತ್ತು, ಒಂದೇ ಸಲ ಯಾವುದು ಬಿಡಕ್ ಆಗಲ್ಲ, ಯಾವ ಅಭ್ಯಾಸನೂ ಬಿಡಕ್ ಆಗಲ್ಲ. ಸ್ವಲ್ಪನೇ ಕಮ್ಮಿ ಮಾಡ್ಕೊಂಡ್ ಬಂದ್ರೆ ಒಂದಲ್ಲ ಒಂದಿನ ಅದು ನಮ್ಮ ದೇಹನೇ ಬಿಟ್ಟು ಹೋಗುತ್ತೆ. 7ನೇದು ಬಂದು ಡೂ ಎಕ್ಸರ್ಸೈಸ್ ಅಂಡ್ ಮೆಡಿಟೇಷನ್. ನೋಡಿ, ನಮ್ಮ ಮೈಂಡ್ ನ ನಾವು ಕಂಟ್ರೋಲ್ ಅಲ್ಲಿ ಮಾಡಬೇಕು. ನಮ್ಮ ಮೈಂಡ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಅಂದ್ರೆ ನಮ್ಮ
ಬಾಡಿ ಕೂಡ ಕಂಟ್ರೋಲಲ್ಲಿ ಇರಲ್ಲ. ಸೊ ಹಾಗಾಗಿ ನಿಮ್ಮ ಮೈಂಡ್ನ ಟ್ರೈನ್ ಮಾಡೋಕ್ಕೆ, ಕಂಟ್ರೋಲ್ ಮಾಡೋಕ್ಕೆ ಮೆಡಿಟೇಷನ್ ತುಂಬ ಇಂಪಾರ್ಟೆಂಟು. ಅಲಾಂಗ್ ವಿತ್ ಮೆಡಿಟೇಷನ್ ಯು ಆಲ್ಸೋ ನೀಡ್ ಟು ಡೂ ದಿ ಎಕ್ಸರ್ಸೈಸ್. ನೀವು ವೆಯ್ಟ್ಸ್ ಲಿಫ್ಟ್ ಮಾಡುವಾಗ ನಿಮ್ಮ ಬ್ರೈನು ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಇರುತ್ತೆ. ನೀವು ಎಷ್ಟಾಗುತ್ತೋ ಅಷ್ಟು ವೆಯ್ಟ್ಸ್ ಎತ್ತೀರಿ, ಆಗ ನಿಮ್ಮ ಮೈಂಡ್ ಕೂಡ ಕಂಟ್ರೋಲಲ್ಲಿ ಬರುತ್ತೆ. ಹಾಗೆ ನೀವು ಪ್ರತಿನಿತ್ಯ ಮೆಡಿಟೇಷನ್ ಮಾಡಿ, ನಿಮ್ಮ ಮೈಂಡ್ ಎಲ್ಲ ಕಾಮ್ ಆಗಿರುತ್ತೆ. ನಿಮ್ಮ ಮೈಂಡು ಆ ಕಡೆ ಈ ಕಡೆ ಎಲ್ಲ ಕಡೆ ಓಡ್ತಾ ಇರುತ್ತೆ. ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮೈಂಡು ಒಂದೇ ಕಡೆ ಇರುತ್ತೆ. ನೋಡಿ, ನೀವು ವಿನ್ ಆದರೆ ಖುಷಿಯಾಗಿರ್ತೀರಾ ಅಂತ ಯಾವತ್ತೂ ಅನ್ಕೊಂಬೇಡಿ. ನೀವು ಖುಷಿಯಾಗಿದ್ರೆ ಮಾತ್ರ ನೀವು ವಿನ್ ಆಗಕ್ಕೆ ಸಾಧ್ಯ. ಫ್ರೆಂಡ್ಸ್, ಯೂಟ್ಯೂಬಲ್ಲಿ ವಿಸ್ತಾರವಾಗಿ ನಾನು ಮಾತಾಡ್ಬೋದು. ಸೊ ಇನ್ಸ್ಟಾಗ್ರಾಮಲ್ಲಿ ಜಸ್ಟ್ 90 ಸೆಕೆಂಡ್ ಅಷ್ಟೇ ನಮಗೆ ಟೈಮ್ ಸಿಗೋದು. ಸೊ ಹಾಗಾಗಿ ನಾನು ಇನ್ಮೇಲಿಂದ ರೆಗ್ಯುಲರ್ ಆಗಿ ಯೂಟ್ಯೂಬ್ ವಿಡಿಯೋಸ್ ಹಾಕ್ತೀನಿ. ನಾನು ಹಾಕುವಂಥ ವಿಡಿಯೋ ನಿಮಗೆ ತಲುಪಬೇಕು ಅಂತಂದರೆ ಮರಿದಿರಾ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ.